ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಹೊಸ ರೀತಿಯ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ನಾನು ಡಬಲ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ. ಇದು ರೆಡಿಮೇಡ್ ಬರುತ್ತೆ, ಆ್ಯಂಕರ್ ಥ್ರೆಡ್ನ ಹಾಗೆ ಇದರಲ್ಲಿ ಬರುತ್ತೆ. ಈ ಥರ ಬರುತ್ತೆ. ಎಲ್ಲ ಕಡೆ ಸಿಗುತ್ತೆ ಅಲ್ವ ಗೊತ್ತಿಲ್ಲ ಇದು ನನಗೆ, ಆದರೆ ನನಗೆ ಸಿಕ್ಕಿದೆ, ತಂದಿದ್ದೀನಿ ಅಷ್ಟೇ. ಸುಮ್ಮನೆ ಒಂದು ಚೇಂಜ್ ನೋಡೋಕ್ಕೆ. ಇದು ಡಬಲ್ ಕಲರ್, ಇದು ಡಬಲ್ ಟ್ರಿಪಲ್ ಕಲರ್ ಇದೆ. ಡಾರ್ಕ್ ಪಿಂಕು, ಲೈಟ್ ಪಿಂಕು, ವೈಟು, ಆ ಥರ ಇದೆ. 3 ಕಲರು. 6 ಎಳೆ ದಾರ ರೆಡಿಮೇಡ್ ಆಗಿದೆ ನೋಡಿ. ಇಲ್ಲಿ 6 ಎಳೆ ಇದೆ. ಇದರಲ್ಲಿ ಎಂಬ್ರಾಯ್ಡ್ರಿಗೆ ಆ್ಯಕ್ಚುಲಿ ಇದನ್ನು ಯೂಸ್ ಮಾಡ್ತಾರೆ. ನಾನು ಇದನ್ನು ಇದಕ್ಕೆ ಕ್ರೋಶೆಗೆ ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ಯಾಂಪಲ್ ಆಗಿರೋದ್ರಿಂದ ನಾನು ಇದನ್ನು ಉಪಯೋಗಿಸ್ತಾ ಇದ್ದೀನಿ. ನೀವು ಸೀರೆ ಕಲರ್ ಉಪಯೋಗಿಸ್ಕೊಳ್ಳಿ ಸೀರೆಗೆ ಮಾಡುವಾಗ. ಈ ದಾರ ಮತ್ತು 6 ಎಳೆ ದಾರ, ಇದು 10 ನಂಬರ್ ಕ್ರೋಶೆ ಹುಕ್ ತಗೊಂಡಿದ್ದೀನಿ. ಆಮೇಲೆ ಒಂದು ಈ ಥರದ ದೊಡ್ಡ ಬೀಡ್ ಯೂಸ್ ಮಾಡ್ತೀನಿ. ಫಸ್ಟು ದಾರ ಲಾಕ್ ಮಾಡಿ, ಆದಮೇಲೆ ಫಸ್ಟ್ 3 ಚೈನಾಗಿ ಬಟ್ಟೆಗೆ ಲಾಕ್ ಮಾಡಿ ಅದನ್ನು. ಆಮೇಲೆ 3 ಚೈನು, ಅದನ್ನು ಬಟ್ಟೆಗೆ ಲಾಕ್ ಮಾಡಿ. ಆಮೇಲೆ ಒಂದು ಬೀಡ್ ತಗೊಳ್ತಾ ಇದ್ದೀನಿ, ದೊಡ್ಡ ಬೀಡು ಸೇರಿಸ್ತಾ ಇದ್ದೀನಿ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಈ ಥರ ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತು 3 ಚೈನು, ಬಟ್ಟೆಗೆ ಲಾಕ್. ಮತ್ತು 3 ಚೈನು, ಬಟ್ಟೆಗೆ ಲಾಕ್. ಮತ್ತು 3 ಚೈನು, ಬಟ್ಟೆಗೆ ಲಾಕ್. ಮತ್ತು ಇದೇ ಥರ ದೊಡ್ಡ ಬೀಡು ಮತ್ತು 3 ಸಾರಿ 3 ಚೈನು. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ಕೊನೆಯಲ್ಲಿ 2 ಸಾರಿ 3 ಚೈನ್ ಮಾಡಿ ಸ್ಟಾಪ್ ಮಾಡ್ಕೊಳ್ಳಿ. ತೋರಿಸ್ತೀನಿ. ಈ ಥರ ಫಸ್ಟ್ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. 3 ಚೈನ್ಗಳು ಹಾಕ್ಕೊಂಡು ಕೊನೆಯಲ್ಲಿ 2 ಸಾರಿ 3 ಚೈನ್ ಹಾಕಿದ್ದೀನಿ. ಈಗ ದಾರ ಕಟ್ ಮಾಡಲ್ಲ ನಾನು. ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಗೆ ಬಂದು ಫಸ್ಟ್ 3 ಚೈನು, 1 2 3. ಇದನ್ನು ಈ ಲಾಕಲ್ಲಿ ಫಸ್ಟ್ ರೌಂಡ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನು, ಇದನ್ನು ಇಲ್ಲೇ ಲಾಕ್ ಮಾಡ್ಕೊಳ್ಳಿ. ಈ ಬೀಟ್ ಪಕ್ಕದಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದು ನಾನು ಮೊದಲಿನ ರೌಂಡ್ ಡಿಸೈನ್ಗಳಲ್ಲೆಲ್ಲ ತೋರಿಸಿದ್ದೀನಿ ಇದೇ ಥರ. ಈಗ ಬೀಡ್ ಸುತ್ತಲೂ ಚೈನು 1 2 3 4 5 6 ಚೈನ್ ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ ದೊಡ್ಡ ಬೀಡು, ಇದನ್ನು ಇಲ್ಲಿ ಲಾಕ್ ಮಾಡ್ತೀನಿ. ಬೀಡ್ನ ಈ ಕಡೆ ಲಾಕಲ್ಲಿ ಲಾಕು. ಆಮೇಲೆ ಚೈನ್ ಮೇಲೆಲ್ಲ ಚೈನ್ ಮಾಡ್ಕೊಂಡು ಬೀಡ್ ಸುತ್ತಲೂ ಚೈನು. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಥರ ಬ್ಯಾಕ್ ಸೈಡಿಂದ ಚೈನ್ಗಳು ಹಾಕ್ಕೊಂಡು ಬಂದೀನಿ, ಬೀಡ್ ಸುತ್ತಲೂ ಚೈನು. ಈಗ ಒಂದು ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ ಫಸ್ಟ್ 3 ಚೈನು ಕುಚ್ಚಿಗಿರೋದು ಅಲ್ಲಿ ಸಿಂಗಲ್ ಕ್ರೋಶೆ ಆದರೂ ಮಾಡ್ಕೊಳ್ಳಿ, 3 ಚೈನ್ ಆದರೂ ಮಾಡ್ಕೊಳ್ಳಿ. ನಾನು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಮೊದಲಿನ ದಾರವನ್ನು ಸೇರಿಸ್ಕೊಂಡು ಈ ಥರ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಮೊದಲಿನ ದಾರನ ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ. ಆಮೇಲೆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ 3 ಚೈನ್ ಇದೆಯಲ್ವ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ಈ ಬೀಡ್ ಹಿಂದಿನ 6 ಚೈನ್ ಇದೆಯಲ್ವ, ಇದರಲ್ಲಿ ಫಸ್ಟ್ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಆಮೇಲೆ 2 ಚೈನು. ಈ ಥರ 2 ಚೈನ್ ಆದಮೇಲೆ ಈಗ ಇಲ್ಲಿ ಡಬಲ್ ಕ್ರೋಶೆ, ಇನ್ನು 5 ಡಬಲ್ ಕ್ರೋಶೆ. 1
5 ಡಬಲ್ ಕ್ರೋಶೆ ಆದಮೇಲೆ 4 ಚೈನ್ ಮಾಡ್ತಾ ಇದ್ದೀನಿ. 4 ಚೈನ್ ಮಾಡಿ ಇದನ್ನು ಈ 2 ದಾರ ಇದೆಯಲ್ವಾ, ಈ ಡಬಲ್ ಕ್ರೋಶೆ ಎಂಡಾದಲ್ಲಿ ಇಲ್ಲಿ ಪೀಕೋ ಮಾಡ್ತಾ ಇದ್ದೀನಿ ನಾನು. 5ನೇ ಡಬಲ್ ಕ್ರೋಶೆ ಎಂಡ್ ಇರೋಲ್ಲಿ 2 ದಾರ ಬರುತ್ತೆ ಅಲ್ಲಿ. ಇನ್ನು 5 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 3 4 5 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಮಾಡಿ ಇಲ್ಲೇ ಲಾಕ್ ಮಾಡಿ. ಇದೇ ಆ ಗ್ಯಾಪಲ್ಲಿ ಬೀಡ್ ಹಿಂದಿನ 6 ಚೈನ್ ಗ್ಯಾಪಲ್ಲೇ ಅದನ್ನು ಲಾಕ್ ಮಾಡಿ. ಆಗ ಈ ಥರ ಬರುತ್ತೆ ಆರ್ಚ್. ಈಗ ಇನ್ನೀ 3 ಚೈನ್ ಗ್ಯಾಪಲ್ಲಿ ಒಂದು ಲಾಕ್ ಮಾಡಿ, ಆಮೇಲೆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಆರ್ಚ್ ಬರುತ್ತೆ. ಇನ್ನು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ. ಇಲ್ಲಿ 3 ಚೈನು, ಆಮೇಲೆ ಈ ಬೀಡ್ ಪಕ್ಕ 3 ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಇದೇ ರೀತಿ ಆರ್ಚ್. 3 ಚೈನು, ಈ ಚೈನ್ ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಈ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ, ಆಮೇಲೆ ಇಲ್ಲಿ ಬೀಡ್ ಹಿಂದ್ಗಡೆ ದಾರದಲ್ಲಿ ನೋಡಿ ಒಂದು ಸಿಂಗಲ್ ಕ್ರೋಶೆ, ಆಮೇಲೆ 2 ಚೈನು, ಆಮೇಲೆ 5 ಡಬಲ್ ಕ್ರೋಶೆ. 1 2 3 4 5. ಈಗ 4 ಚೈನು, 4 ಚೈನ್ ಮಾಡಿ ಈ 2 ದಾರ ಇದೆಯಲ್ವ ಐದನೇ ಡಬಲ್ ಕ್ರೋಶೆ ಎಂಡಲ್ಲಿ ಅದಲ್ಲಿ ಲಾಕ್ ಮಾಡಿ. ಈ ಥರ ಪೀಕೋ ಆಗುತ್ತೆ. ಮತ್ತು 5 ಡಬಲ್ ಕ್ರೋಶೆ. 1 2 3 4 5. ಆಮೇಲೆ 2 ಚೈನು, 2 ಚೈನ್ ಮಾಡಿ ಅದೇ 6 ಚೈನ್ ಗ್ಯಾಪ್ ಇದೆಯಲ್ವಾ, ಅದೇ ಗ್ಯಾಪಲ್ಲಿ ಎಲ್ಲಿ ನಾವು ಆರ್ಚ್ ಮಾಡಿದ್ದೀವಿ ಅದೇ ಗ್ಯಾಪಲ್ಲಿ ಲಾಕ್ ಮಾಡಿ. ಈ ಥರ ಆರ್ಚ್ ಬರುತ್ತೆ. ಇನ್ನು ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 3 ಚೈನು ಮತ್ತು ಇಲ್ಲಿನೂ ಅದೇ ರೀತಿ ಮಾಡಿಕೊಂಡು ಬನ್ನಿ, ತೋರಿಸ್ತೀನಿ. ಪೂರ್ತಿ ಮಾಡಿ ತೋರಿಸ್ತೀನಿ ಕುಚ್ಚು ಹಾಕಿಬಿಟ್ಟು. ಕುಚ್ಚೆಲ್ಲ ಹಾಕಿ ಕಂಪ್ಲೀಟ್ ಆದಮೇಲೆ ಡಿಸೈನ್ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಸಿಂಪಲ್ ಡಿಸೈನ್, ಈಸಿ ಡಿಸೈನ್, ಬಿಗಿನರ್ಸ್ ಮಾಡ್ಕೋಬೋದು. ಇದು ತುಂಬ ಸುಲಭವಾಗಿದೆ. ನೀವು ನಿಮ್ಮ ಸೀರೆಗಳಿಗೆ ಮಾಡಿ ನೋಡಿ, ಯಾವ್ದಾದ್ರು ಸಿಂಪಲ್ ಸೀರೆಗಳಿಗೆ ಮಾಡಿ ನೋಡಿ, ಚೆನ್ನಾಗಿ ಕಾಣಿಸುತ್ತೆ. ಮಾಡೋದು ತುಂಬ ಈಸಿ, ಹೆಚ್ಚು ಕೆಲಸ ಇಲ್ಲ ಇದಕ್ಕೆ. 2 ಸ್ಟೆಪ್ 3 ಸ್ಟೆಪ್ ಅಷ್ಟೇ. ಅದರಿಂದ ಮಾಡೋದು ತುಂಬ ಸುಲಭ, ಬೇಗ ಆಗುತ್ತೆ. ಒಂದು 2 ಗಂಟೆ ಒಳಗಡೆ ಆಗ್ಬೋದು. ಇದು 2-3 ಸ್ಟೆಪ್ ಅಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.